ಯಾವ ರತ್ನಗಳನ್ನು ಮಾಡಿಲ್ಲ ಅವರು. ವೆಲ್ಕಮ್ ಬ್ಯಾಕ್. ಕಾರವಾರ ಭಾಗದಲ್ಲಿ ಭಾರಿ ಮಳೆಯಿಂದ ಚಂಡಿಯ ಅರಗ ಗ್ರಾಮದಲ್ಲಿ ಕೃತಕ ನೆರೆ ಸೃಷ್ಟಿಯಾಗಿದೆ. ನೌಕಾನೆಲೆ ಎರಡನೇ ಹಂತದ ಕಾಮಗಾರಿ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಯೋಜನೆಯಿಂದ ನೀರು ಆಚೆ ಈಚೆ ಹೋಗಿಲ್ಲ. ಮಳೆ ನೀರು ನದಿ ಮೂಲಕ ಸಮುದ್ರ ಸೇರಲಾಗಿದೆ. ಜನವಸತಿ ಪ್ರದೇಶ ಮತ್ತು ಕೃಷಿ ಗದ್ದೆಗೆ ನುಗ್ಗಿದೆ. ಇದರಿಂದ ಕಳೆದ 4-5 ವರ್ಷದಿಂದ ಚಂಡಿಯ ಅರಗ ಗ್ರಾಮದಲ್ಲಿ ಕೃತಕ ನೆರೆ ಸೃಷ್ಟಿಯಾಗ್ತಾ ಇದೆ. ಈ ಮುನ್ನ ಮಳೆ ಸುರಿದ್ರೂ ಕೂಡ ಏನೂ ಸಮಸ್ಯೆ ಆಗ್ತಾ ಇರಲಿಲ್ಲ. ಆದರೆ ಈಗ ನೌಕಾನೆಲೆ ಎರಡನೇ ಹಂತದ ಕಾಮಗಾರಿ ಮತ್ತು ರಸ್ತೆ ಅಗಲೀಕರಣದಿಂದ ಭಾರಿ ಅವಾಂತರ ಸೃಷ್ಟಿಯಾಗ್ತಾ ಇದ್ದು ನೌಕಾನೆಲೆಗೆ ಗ್ರಾಮಸ್ಥರು ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಮಳೆ ನೀರಿಂದ ಭಯಂಕರ ತೊಂದರೆ ಆಗ್ತಾ ಉಂಟು. ಈ ತೊಂದರೆ ಅಂದರೆ ಈ ನೇವಲ್ ಅಲ್ಲಿ ಅಡ್ಡಕಟ್ಟೆ ಹಾಕಿದ್ದರಿಂದ ನಮ್ಮ ತಡೆಗಟ್ಟೆ ಹಾಕಿದ್ದರಿಂದ ನಮಗೆ ಭಯಂಕರ ತ್ರಾಸ ಆಗ್ತಾ ಉಂಟು. ಮತ್ತು ನಮ್ಮ ಮನೆಯಲ್ಲಿ ಇಡೀ ರಾತ್ರಿ ಎಲ್ಲ ಒಳಗೆ ಹೋಗಿ ಹೊರಗೆ ಬರಲಿಕ್ಕೆ ಆಗುದಿಲ್ಲ, ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಹೌದು, ಹೆದರಿಕೆ. ಇಡೂರು ಭಾಗದಲ್ಲಿ ಸಕಲವಾಗಿ ಹೇಳೋದು, ಇದು 10 ವರ್ಷದಿಂದ ನಮಗೆ ಇಲ್ಲಿ ನೀರಿನ ತಾಪ ಉಂಟು. ಮತ್ತು ಈ ನೆವಲ್ದವರು ಇಲ್ಲಿ ಒಡ್ಡಾಕಿದ್ದಾರೆ. ತಡೆಗಟ್ಟಿಯಿಂದ ನೀರು ಒಂದು ಕಡೆಗೆ ಸ್ಟಾಕ್ ಆಗಿ ಪೂರಾ ಊರೆಲ್ಲ ಸಕಲವಾಗಿ ಎಲ್ಲ ಮುಳುಗು ಹೋಗಿದೆ ನಮ್ಮದು. ಆದರೂ ಯಾರೂ ಕಣ್ಣು ತೆರೆದು ನೋಡೋದಿಲ್ಲ. ಡಿ ಸಿ ಅವರು ಬಂದರು, ಮತ್ತು ತಹಸೀಲ್ದಾರ್ ಬಂದರು. ಇದೆಲ್ಲ ನಿಮಗೆ ಪಿಚಿನ್ ಕಟ್ಟು ಕೊಡ್ತೇವೆ ರೀ ಹೇಳಿದ್ರು. ಪಿಚಿನ್ ಕಟ್ಟೋದು 10 ವರ್ಷ ಆದರೂ ಪಿಚಿನ್ ಕಟ್ಟಲಿಲ್ಲ ಇವರು. ಅದೇ ಥರ ಮಾಡಿಕೊಂಡು ನಮ್ಮ ಮುಳುಗಡೆ ಮಾಡಿ ಬಿಡ್ತಾರೆ ಅವರು. ನೆವಲ್ದವ್ರದ್ದು ಇದು ಡ್ಯಾಮ್ ಕಟ್ಟಿದ್ದಾರೆ ಅವರು. ಡ್ಯಾಮ್ ಕಟ್ಟಿದ್ದು ಮಣ್ಣು ಹಾಕಿದ್ದು ಹಾಗೇ ಉಂಟು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದರ್ಶನ್, ಉತ್ತರ ಕನ್ನಡ ಅಂದ್ರೆ ಕೇಳೋದೇ ಬೇಡ, ನಿರಂತರವಾಗಿ ಮಳೆ ಸುರಿತಾನೆ ಇರುತ್ತೆ ಅಲ್ಲಿ ಯಾವಾಗಲೂ ಕೂಡ. ಅಂಥದ್ರಲ್ಲಿ ನೌಕಾನೆಲೆಯ ಕಾಮಗಾರಿ ಹಿನ್ನೆಲೆಯಲ್ಲಿ ಪ್ರವಾಹ ಸೃಷ್ಟಿ ಆಗ್ತಾ ಇದೆ. ಎಷ್ಟು ವರ್ಷದಿಂದ ನಡೀತಾ ಇದೆ ಅಲ್ಲಿ ಕಾಮಗಾರಿ? ಯಾವಾಗ ಮುಗಿಯುತ್ತಂತೆ? ಅಲ್ಲಿ ಜನ ಹಿಡಿಶಾಪ ಆಗ್ತಾ ಇದ್ದಾರೆ. ಒಂದು ಪರ್ಯಾಯ ವ್ಯವಸ್ಥೆಯನ್ನಾದ್ರೂ ಅವ್ರು ಮಾಡಬೇಕಾಗಿತ್ತಲ್ವಾ ನೌಕಾನೆಲೆಯವರು? ಪೃಥ್ವಿ, ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಅಂದ್ರೆ ಕಾರವಾರ ಆಗಿರ್ಬೋದು, ಅಂಕೋಲಾ ಭಾಗದಲ್ಲಿ ಅಂದ್ರೆ ಹೆಚ್ಚಾಗಿ ಕಾರವಾರದಲ್ಲಿ ಕಳೆದ ಕೆಲ ದಿನಗಳಿಂದ ಸಾಕಷ್ಟು ಮಳೆ ಸುರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಚಂಡೆ ಆಗಿರ್ಬೋದು, ಅದೇ ರೀತಿ ಅರ್ಗ, ಅದೇ ರೀತಿ ಬಿಣಗ ಗ್ರಾಮಗಳಲ್ಲಿ ಅಂದ್ರೆ ನೌಕಾನೆಲೆಯ ಸುತ್ತಮುತ್ತಲಿರುವಂತಹ ಆಸುಪಾಸಿನಲ್ಲಿರುವಂತಹ ಗ್ರಾಮಗಳಲ್ಲಿ ಕೃತಕ ನೆರೆ ಸೃಷ್ಟಿ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಇನ್ನು ಕದಂಬ ನೌಕಾನೆಲೆಯವರ ಎರಡನೇ ಹಂತದ ಒಂದು ಕಾಮಗಾರಿ ಆಗಿರ್ಬೋದು, ಅದೇ ರೀತಿ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಯೋಜನೆಯಿಂದ ಇಲ್ಲಿ ಕೃತಕ ನೆರೆ ಸೃಷ್ಟಿ ಆಗ್ತಾ ಇದೆ ಎನ್ನುವುದಕ್ಕೆ ಸಾಕ್ಷ್ಯ ಆಗ್ತಾ ಇದೆ. ಇದೇ ರೀತಿ ಇಲ್ಲಿನ ಗ್ರಾಮಸ್ಥರು ಸಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಳೆದ 4-5 ವರ್ಷದ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಇದೇ ಗ್ರಾಮದಲ್ಲಿ ಅಂದ್ರೆ ಚಂಡೆ ಆಗಿರ್ಬೋದು, ಅರ್ಗ ಗ್ರಾಮಗಳಲ್ಲಿ ಎಷ್ಟೇ ಮಳೆ ಸುರಿದ್ರೂ ಕೂಡ ಇಲ್ಲಿ ಪ್ರವಾಹ ಸೃಷ್ಟಿ ಆಗ್ತಾ ಇರಲಿಲ್ಲ. ನೇರವಾಗಿ ನದಿಯ ಮೂಲಕ ನೀರು ಸಮುದ್ರ ಸೇರ್ತಾ ಇತ್ತು. ಆದ್ರೆ ಈಗ ಏನು ಸಮುದ್ರಕ್ಕೆ ಸೇರುವಂತಹ ಕಾಲುವೆಗಳಾಗಿರ್ಬೋದು, ನದಿಗಳು ಇವತ್ತು ನೌಕಾನೆಲೆಯವರ ಒಂದು ಪ್ರಮಾದದಿಂದ ಮುಚ್ಚಿ ಹೋಗಿದೆ. ಅದು ನೇರವಾಗಿ ಸಮುದ್ರ ಸೇರ್ತಾ ಇಲ್ಲ, ಈ ಗ್ರಾಮಗಳನ್ನ ತುಂಬಿ ತುಳಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿನ ಗ್ರಾಮಸ್ಥರು ಸಾಕಷ್ಟು ಸಮಸ್ಯೆಯನ್ನ ವ್ಯಥೆಯನ್ನ ಪಡ್ತಾ ಇದ್ದಾರೆ. ಮಳೆಗಾಲ ಬಂತು ಅಂದ್ರೆ ಕೆಲವರಿಗೆ, ರೈತರಿಗೆ ಮಳೆಗಾಲ ಬರ್ಲಿ ಅನ್ಸ್ತಾ ಇದೆ. ಆದ್ರೆ ಈ ಗ್ರಾಮದ ಜನರಿಗೆ ಮಳೆಗಾಲ ಯಾಕಪ್ಪ ಬಂತು ಅನ್ನುವಂತ ಒಂದು ಪರಿಸ್ಥಿತಿಯಲ್ಲಿ ಎದುರಾಗಿದೆ. ಕಳೆದ 2 ವರ್ಷದಿಂದ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕದಂಬ ನೌಕಾನೆಲೆ ಎರಡನೇ ಹಂತದ ಒಂದು ಕಾಮಗಾರಿಯನ್ನ ನಡೆಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಸಾಕಷ್ಟು ಸಮಸ್ಯೆ ಎದುರಾಗಿರತಕ್ಕಂಥದ್ದು. ಅದೇ ರೀತಿ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಯೋಜನೆಯೂ ಕೂಡ ಇವರಿಗೆ ಸಮಸ್ಯೆಯಾಗಿ ಪರಿಣಮಿಸ್ತಾ ಇದೆ. ಈಗಾಗಲೇ ನೌಕಾನೆಲೆಗೆ ಜಾಗವನ್ನ ಕೊಟ್ಟು ನಿರಾಶ್ರಿತರಾದವರು ಅಲ್ಲಿ ಇಲ್ಲಿ ಮನೆ ಕಟ್ಟಿಕೊಂಡಿದ್ದಾರೆ. ಈಗಾಗಲೇ ನಿರಾಶ್ರಿತರಾದವರು ಸಹ ಈಗ ಮತ್ತೆ ಮನೆ ಕಟ್ಟಿದ್ದಲ್ಲೂ ಸಹ ಇವರು ನೌಕಾನೆಲೆಯಿಂದ ಕಿರಿಕಿರಿ ತಪ್ಪಿಲ್ಲದಂತಾಗಿದೆ. ಈ ಹಿನ್ನೆಲೆಯಲ್ಲಿ ನೌಕಾನೆಲೆಯವರು ಈಗ ಇವರಿಗೆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕಾಗಿದೆ. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲಾಡಳಿತವು ಕೂಡ ಇವರ ಸಮಸ್ಯೆಗೆ ಸ್ಪಂದಿಸಬೇಕಾಗಿದೆ. ನೌಕಾನೆಲೆ ಅಧಿಕಾರಿಗಳ ಜೊತೆಗೆ ಒಂದು ಮಾತುಕತೆಯನ್ನ ನಡೆಸಿ ಇಂಥ ಒಂದು ಗ್ರಾಮೀಣ ಭಾಗದಲ್ಲಿ ಒಂದು ಸೂಕ್ತವಾದಂತಹ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ಬೇಕಾಗಿದೆ. ಅದೇ ರೀತಿ ನೀರು ಹರಿದು ಹೋಗಲು ಒಂದು ರಾಜ ಕಾಲುವೆಯನ್ನು ಸಹ ಮಾಡ್ಕೊಡ್ಬೇಕಾದಂತ ಅವಶ್ಯಕತೆ ಇದೆ. ಇಲ್ಲ ಅಂದ್ರೆ ಕೃತಕ ನೆರೆಯಿಂದ ಇಲ್ಲಿನ ಜನರು ಸಾಕಷ್ಟು ಸಮಸ್ಯೆಯನ್ನ ಎದುರಿಸಿದ್ರಲ್ಲಿ 2 ಮಾತಿಲ್ಲ. ಮುಂದಿನ ದಿನಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ರೂ ಸಹ ಯಾವುದೇ ಒಂದು ಅತಿಶಯೋಕ್ತಿ ಇಲ್ಲ. ಪೃಥ್ವಿ, ಓಕೆ, ಧನ್ಯವಾದ ದರ್ಶನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕುಡಿಯುವ ನೀರನ್ನ ಖರೀದಿಸಿದ್ದಾಯ್ತು, ಈಗ ಬೆಳೆ ರಕ್ಷಣೆಗೂ ನೀರನ್ನ ಖರೀದಿ ಮಾಡುವಂತ ಸ್ಥಿತಿ ಎದುರಾಗಿದೆ. ಧಾರವಾಡದ ಹಲವು ಹಳ್ಳಿಗಳಲ್ಲಿ ರೈತರು ಟ್ಯಾಂಕರ್ ಮೂಲಕ ಹೊಲಗಳಿಗೆ ನೀರನ್ನ ಪೂರೈಸ್ತಾ ಇದ್ದಾರೆ. ಯಾಕೆಂದ್ರೆ ಬೆಳೆದಂತ ಬೆಳೆಗಳು ಹಾಳಾಗುತ್ತೆ ಎನ್ನುವ ಕಾರಣಕ್ಕೋಸ್ಕರ ಅನಿವಾರ್ಯವಾಗಿ ದುಡ್ಡು ಕೊಟ್ಟು ನೀರನ್ನ ಖರೀದಿ ಮಾಡಿ ಆ ಬೆಳೆಗಳಿಗೆ ನೀರನ್ನ ಹಾಯಿಸ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಮಳೆಯ ಅಭಾವ, ಕಂಗಾಲಾಗಿದ್ದಾರೆ ರೈತರು. ಬೆಳೆ ರಕ್ಷಣೆಗೆ ನೀರನ್ನ ಖರೀದಿ ಮಾಡುವಂತ ಪರಿಸ್ಥಿತಿ ಉಂಟಾಗಿದೆ.
ಕುಂದಗೋಳ ತಾಲೂಕಿನ ಹಲವು ಗ್ರಾಮಗಳ ರೈತರ ಬವಣೆ ಹೇಳತೀರದಂತಾಗಿದೆ. ಮೆಣಸಿನಕಾಯಿ ಸಸಿ ಒಣಗ್ತಾ ಇರುವಂತ ಹಿನ್ನೆಲೆಯಲ್ಲಿ ರೈತ ಕಂಗಾಲಾಗಿದ್ದು ಪ್ರತಿ ಟ್ಯಾಂಕರ್ಗೆ 500ರಿಂದ 1000 ರೂಪಾಯಿ ನೀರನ್ನ ಖರೀದಿಸಿ ಬೆಳೆ ಉಳಿಸ್ಕೊಳ್ಳಿಕ್ಕೆ ಪರದಾಟವನ್ನ ಮಾಡ್ತಾ ಇದ್ದಾರೆ. ಮಳೆ ಇಲ್ಲ ಏನಿಲ್ರಿ, ಬೆಳೆ ಉಳಿಸೋಳಕ ನಾವು ಟ್ಯಾಂಕರ್ ಮುಖಾಂತರ ರೊಕ್ಕ ಕೊಟ್ಟು ದಿನ ಬಾಡಿಗೆ ಕೊಡ್ಬೇಕು. 2 ದಿನಕ್ಕೊಮ್ಮೆ ನೀರು ಹೊಡಿಬೇಕು. ಮೆಣಸಿನ ಗಿಡ ಅಂತೂ ಎಲ್ಲ ಸತ್ತೊಂಟಾವ ಬಿಸಿಲಿನ ಹೊಡೆತಕ್ಕೆ. ಮಾಡಾಕತಿ ಮಳಿನ ಆಗೋಲ್ದು, ಒಮ್ಮೆ ಜಳ ಆಕತಿ ಒಮ್ಮೆ ಬಿಸಿಲು ಆಕತಿ. ಇದು ಹವಾಮಾನ ಇಲ್ಲ, ಇದನ್ನ ತಿಳಿವಲ್ಲ ನಮಗೆ. ಯಾರು ಇದ್ರ ಬಗ್ಗೆ ಯಾವುದು ಕಾಳಜಿನ ತೊಗೊಂತಲ್ಲ. ಈಗ ಹತ್ತಿ ಕಾಳು ಹಾಕೇವ್ರಿ, ಹತ್ತಿ ಕಾಳಿಗೆ ಒಂದು ಗುಂಡಿ ತೊಗೊಂಡು ನೀರು ಹಾಕ್ತೇವೆ. ಅಂಥ ಪರಿಸ್ಥಿತಿ ನಮಗೆ ಮಾತಿ. ಈಗ ನೋಡ್ರಿ, ಒಂದು ಟ್ರಿಪ್ಗೆ 1000, 1500, 2000 ರೂಪಾಯಿ ಒಂದು ಟ್ರಿಪ್ ತಂದು. ಒಟ್ಟ ಮುಂಗಾರಿ ಮಳೆ ಇಲ್ರಿ, ಏನು ಬಿತ್ತಿಲ್ಲ ನಾವು. ರೈತರು ಬದುಕೋದು ಹೆಂಗೆ? 22ನೇ ಇಸ್ವಿಗೂ ಬೆಳೆ ವಿಮಾ ತುಂಬೇವಿ, ಈವರೆಗೂ ಯಾವ ಬಂದಿಲ್ಲ. ಯಾಕೆ ಬಂದಿಲ್ಲ ನೀವು? ಬೆಳೆ ವಿಮಾ ಯಾಕೆ ಕೊಡವಲ್ರಿ ನೀವು? ಏನು ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತೈತಿ? ಏನು ರೈತರು ಅಂದ್ರೆ ಏನು ನಿಮ್ಮ ಕಣ್ಣಾಗ ಕಾಣೋದಿಲ್ಲ? ಈಗ ನಿಮ್ಮ ಕೈ ಮುಗಿದು ಕೇಳ್ಕೊಂತಾನೆ ನಾನು, ಕೂಡಲೇ ಬೆಳೆ ವಿಮಾ ಹಾಕ್ರಿ ನೀವು 22ನೇ ಇಸ್ವಿಗೂ. ಹಾವೇರಿ ಇಲ್ಲೇ ಪಕ್ಕದಲ್ಲಿ ಎಲ್ಲವನ್ನ ಕ್ಲೋಸ್ ಮಾಡ್ಯಾರ, ಎಲ್ಲ ತುಂಬ ಕೊಟ್ಟಾರು. ನಮಗೆ ಯಾಕೆ ಧಾರವಾಡ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.